Fine. I newly started recording. Okay. I will log in once again to SAP. Okay. So we are doing about the price comparisons, right? ME49. Click on enter. So the purchase organization is BA02 and the quotations. We need to enter. These are the quotations. These are the quotations. Okay. After that, just click on execution button. Okay. So here we have a two vendors. ನಮ್ಮ ಹತ್ರ ಎರಡು ವೆಂಡರ್ ಇದೆ, ಒಂದು HAL ಇನ್ನೊಂದು NAL. ಸೊ ಅವರ್ ಮೆಟೀರಿಯಲ್ ಸ್ಕ್ರೂ ಇಸ್ ಅವರ್ ಮೆಟೀರಿಯಲ್. ಸೊ ಇಲ್ಲಿ ಈ ಎರಡು ವೆಂಡರ್ಸ್ಗೆ ಯಾವ ವೆಂಡರ್ಸ್ನ ನೀವು ಸೆಲೆಕ್ಟ್ ಮಾಡ್ತೀರಾ? ವಿಚ್ ವೆಂಡರ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್? 214. 214. Okay, you are going to select this vendor, right? Correct? You are going to select HAL vendor. Correct? Yes. Okay. Why you are selecting HAL vendor? Price. Exactly. So here the price is giving lesser price, and here see the rank, it is the first rank, and here see it is a second rank. So obviously we have to go with this supplier. Now HAL supplier ge award ಮಾಡ್ತೀರಿ, ಓಕೆನಾ? We should not go with the NAL supplier. ಯಾಕೆಂದ್ರೆ ಇಲ್ಲಿ ಕಡಿಮೆ ಬೆಲೆ ಕೊಡ್ತಾ ಇದ್ದಾನೆ, 214.18 ಕೊಡ್ತಾ ಇದ್ದಾನೆ. ಇವನು 257.01ಗೆ ಕೊಡ್ತಾ ಇದ್ದಾನೆ. And also coming to the ranking here, this is ranking 1 and this is ranking 2, means SAP has been defined, this is the rank first and this is the rank 2. Okay, forget about these values. ಈ ವ್ಯಾಲ್ಯೂಸ್ನ ಫಾರ್ಗೆಟ್ ಮಾಡಿಬಿಡಿ. ಬಟ್ ಫೋಕಸ್ ಆಗಿ ಏನು ನಾವು ನೋಡಬೇಕು, SAP ಏನು ಡಿಫೈನ್ ಮಾಡುತ್ತೆ ಅಂದರೆ, ಯಾರು ಕಡಿಮೆ ಬೆಲೆಗೆ ನಮಗೆ ಕೊಟೇಶನ್ ಕೊಡ್ತಾರೋ ಆ ಒಂದು ವೆಂಡರ್ ಹತ್ರ ನಾವು ಪರ್ಚೇಸ್ ಮಾಡ್ತೀವಿ. ಇವಾಗ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಿಮ್ಗೊಂದು ಕಾರ್ ಬೇಕು, ಓಕೆನಾ? ಕಾರ್ ಬೇಕು ಅಂದರೆ ನಿಮಗೆ, ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಟೈಕ್ ಮಾರುತಿ ಸುಜುಕಿಯಲ್ಲಿ ನಿಮ್ಗೊಂದು ಕಾರ್ ಬೇಕು. ಸೊ ನೀವು ಕಾರ್ ಬೇಕಾದಾಗ ನಿಮ್ಮ ಸಿಟೀಸಲ್ಲಿ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಡಿಫ್ರೆಂಟ್ ವೈಟ್ ಫೀಲ್ಡ್ ಇರ್ಬೋದು, ಹೆಬ್ಬಾಳ ಇರ್ಬೋದು, ಯಲಹಂಕ ಇರ್ಬೋದು, ಈ ಥರ ಎಲ್ಲ ಸಿಟೀಸಲ್ಲಿ ಇದೆಯಲ್ಲ. ಸೊ ಫಸ್ಟ್ ಏನು ಮಾಡ್ತಾರೆ, ಹೆಬ್ಬಾಳ ಹತ್ರ ಹೋಗ್ತೀರಾ, ಅಲ್ಲೊಂದು ವೆಂಡರ್ ಇರ್ತಾರೆ. ಮಾರುತಿ ಸುಜುಕಿ ವೈಟ್ ಫೀಲ್ಡ್ ಲೊಕೇಶನಲ್ಲಿ ಒಂದು ವೆಂಡರ್ ಇರ್ತಾರೆ. ಅವರೊಂದು ಕಾರ್ನ 12 ಲ್ಯಾಕ್ಸ್ಗೆ ಕೊಡ್ತಾ ಇದ್ದಾರೆ. ಫುಲ್ ಎಂಟರ್ ರೋಡ್ ಟ್ಯಾಕ್ಸ್ ಎಲ್ಲ ಸೇರಿ 12 ಲ್ಯಾಕ್ಸ್ಗೆ ಕೊಡ್ತಾ ಇದ್ದಾರೆ. ಇನ್ನೊಂದು ಹೆಬ್ಬಾಳಲ್ಲಿ ಇನ್ನೊಂದು ಮಾರುತಿ ಶೋರೂಮ್ ಇದೆ, ಅಲ್ಲೊಂದು ಅರೌಂಡ್ 20,000 ಡಿಫ್ರೆನ್ಸ್ ಅಥವಾ 30,000 ಡಿಫ್ರೆನ್ಸ್ ಇರುತ್ತೆ. ಅಂದರೆ 30,000 ರೂಪೀಸ್ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಯಾರು ಕಡಿಮೆ ಬೆಲೆ ಕೊಡ್ತಾರೋ ಅವ್ರಿಗೆ ಮಾತ್ರ ನೀವು ಹೋಗಿ ಬೈ ಮಾಡ್ತೀರಲ್ವಾ? ಕರೆಕ್ಟ್ ಅಲ್ವಾ? ಸೊ ಓಕೆ, ಸೊ ದಿಸ್ ಇಸ್ ಶೋಡ್ ಅಬೌಟ್ ದ ಸಿಸ್ಟಮ್. ಬಟ್ ಇನ್ ರಿಯಲ್ ಟೈಮ್ ಹೆಂಗಾಗುತ್ತೆ ಅಂದರೆ, ರಿಯಲ್ ಟೈಮ್ ಬಿಸ್ನೆಸ್ ಸಿನಾರಿಯೋ, ದಿಸ್ ಇಸ್ ನಾಟ್ ಅ ಬಿಸ್ನೆಸ್ ಸಿನಾರಿಯೋಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಐ ವಿಲ್ ಟೆಲ್ ಯು. ಸೊ ಫಾರ್ ಎಕ್ಸಾಂಪಲ್ ಲೈಕ್ ಓಕೆ, ಕಾರ್ದ ಎಕ್ಸಾಂಪಲ್ ತಗೊಳ್ಳೋಣ. ಕಸ್ಟಮರ್ ವಿಲ್ ರೈಸ್, ಕಸ್ಟಮರ್ ವಿಲ್ ಬುಕ್ ದ ಕಾರ್. ಓಕೆ, ಕಸ್ಟಮರ್ ಏನು ಮಾಡ್ತಾನೆ, ಒಂದು ಕಾರ್ ಬುಕ್ ಮಾಡ್ತಾನೆ. ಸೊ ಸಾರಿ, ಇಟ್ ವೋಂಟ್ ಕಮ್ ಲೈಕ್ ದಿಸ್. ವಿಲ್ ಸೇ ಇನ್ ಎ ಡಿಫ್ರೆಂಟ್ ಫಾರ್ಮ್ಯಾಟ್. ಫಾರ್ ಎಕ್ಸಾಂಪಲ್, ವಿಲ್ ಟೇಕ್ ಎ ಕಾರ್ ಇಟ್ ಸೆಲ್ಫ್. car A 10 lakh, car B 12 lakh, car C 15 lakh. Okay, no, sorry guys, it won't suit like that. This is not a for ನನಗೆ ಇದು ಹೇಳಿದ್ರೆ ಅರ್ಥ ಆಗೋದಲ್ಲ. ಸೊ ಐ ವಿಲ್ ಗಿವ್ ಎ ಡಿಫ್ರೆಂಟ್ ಎಕ್ಸಾಂಪಲ್. ಬೇರೆ ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ ಅಸ್ ಟೇಕ್ ಲ್ಯಾಪ್ಟಾಪ್. HP 10 quantity laptop they are giving for 10 lakhs. Dell 10 quantity laptop
they are giving 12 lakhs. Okay, then Apple, then quantity of laptop they are giving 20 lakhs. So okay, ಸೊ ಎಚ್ ಪಿ 10 ಕ್ವಾಂಟಿಟಿ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ಸ್ಗೆ 10 ಲ್ಯಾಕ್ ಕೋಟ್ ಮಾಡ್ತಾ ಇದ್ದಾರೆ. ಡೆಲ್ 10 ಕ್ವಾಂಟಿಟಿ ಲ್ಯಾಪ್ಟಾಪ್ಗೆ 12 ಲ್ಯಾಕ್ ಕೋಟ್ ಮಾಡ್ತಾ ಇದ್ದಾರೆ. ಆಪಲ್ 10 ಲ್ಯಾಕ್ ಕ್ವಾಂಟಿಟಿಗೆ 20 ಲ್ಯಾಕ್ ಕೋಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಿಮ್ಮ ಕಂಪನಿ, ಫಾರ್ ಎಕ್ಸಾಂಪಲ್ ಗೂಗಲ್ ಇಸ್ ಅ ಕಂಪನಿ. ಓಕೆ, ಗೂಗಲ್ ವಾಂಟ್ಸ್ 10 quantity of laptop. Okay, what you will do? Which vendor you are going to buy? Whether you will going to buy for HP, Dell or Apple? ಯಾವ ವೆಂಡರ್ ಜೊತೆ ನೀವು ಬೈ ಮಾಡ್ತೀರಿ? HP. Okay, you are buying for HP. So you don't want Dell and Apple. Yes, sir. Why you don't want Dell and Apple? Because the price is high for the Dell and Apple. Okay. With the features, all the features we are choosing with the same. Okay. Okay, great. So the first thing is you told about the price. Okay, that is a great point. So I will tell you one more example. ಕಿರಣ್, ಈಗ ನಮಗೆ ಏನಾರ ಮೋರ್ ಸೆಕ್ಯೂರಿಟಿ ಬೇಕಂದ್ರೆ ನಾವು ಆಪಲ್ಗೆ ಹೋಗ್ತೀವಿ. Okay. I will tell you one more example. So the price is correct. Whatever you're checking the parameter of price, it's absolutely right. I will go with one more laptop. Azure ಕೇಳಿದಿರಲ್ವಾ? Azure. Okay. So now tell me, forget about this Apple. Just consider these two. Which laptop you will purchase? We will go with the Azure or we will go with the Dell? We are going with Dell. Okay. Why you are going with the Dell? Brand we are looking. No. Why we are going with the Dell means because of quality. Quality is important. ನೀವು ಏನೇ ಆಗಲಿ, ಒಂದು ಕಾರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ಕ್ವಾಲಿಟಿ ಆ್ಯಂಡ್ ಸೇಫ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಅಜ್ಯೂರ್ 10 ಲ್ಯಾಪ್ಟಾಪ್ಸ್ ತಗೊಂಡು ಸಡನ್ ಆಗಿ ಲ್ಯಾಪ್ಟಾಪ್ ಬಿಸಿ ಬರುತ್ತೆ, ಸಮ್ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಇಟ್ ಮೀನ್ಸ್ ದಟ್ ಅಜ್ಯೂರ್ ಡಸಂಟ್ ಹ್ಯಾವ್ ಎ ಕ್ವಾಲಿಟಿ ಪ್ರಾಡಕ್ಟ್. ಮೀನ್ಸ್ ನನಗೆ ಗೊತ್ತಿಲ್ಲ ಅಜ್ಯೂರ್ ಬಗ್ಗೆ, ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರೋದು ಅಷ್ಟೇ. ಸೊ ಈ ಅಜ್ಯೂರ್ಗಿಂತ ಡೆಲ್ ಚೆನ್ನಾಗಿದೆ. ಯಾಕೆ ಅಂದರೆ ಡೆಲ್ ಕ್ವಾಲಿಟಿ ಚೆನ್ನಾಗಿದೆ, ಸರ್ವಿಸ್ ಪ್ರೊವೈಡರ್ ಚೆನ್ನಾಗಿ ಮಾಡ್ತಾರೆ, ಟೈಮ್ ಟು ಟೈಮ್ ಡೆಲಿವರಿ ಮಾಡ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ. ಸೊ ದಟ್ಸ್ ವೈ 2 ಲಕ್ಷ ಜಾಸ್ತಿ ಆದ್ರೂ ನಾವು ಡೆಲ್ಗೆ ಹೋಗ್ತೀವಿ. ಸೊ ದಿಸ್ ಈಸ್ ಹೌ ದ ಸೋರ್ಸಿಂಗ್ ಆರ್ ಎ ಸ್ಟ್ರಾಟಜಿಕ್ ಪರ್ಸನ್ ಈಸ್ ಗೋಯಿಂಗ್ ಟು ಥಿಂಕ್ ಲೈಕ್ ದಟ್. ಮೀನ್ಸ್ ಬೈಯರ್ ಈ ಥರ ಥಿಂಕ್ ಮಾಡ್ತಾನೆ. ಸೊ ಪ್ರತಿಯೊಂದು ಕಂಪನಿಯಲ್ಲೂ ಒಬ್ಬ ಬೈಯರ್ ಇರ್ತಾರೆ. ಅಂದರೆ ಬೈಯರ್ ಅಂದರೆ ಪರ್ಚೇಸ್, SCM ಅಂತಾರೆ ಅವ್ರನ್ನ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಹೆಡ್ ಅಥವಾ SCM ಎಕ್ಸ್ಪರ್ಟ್ ಅಂತಾರೆ, ಅಥವಾ ಬೈಯರ್ ಅಂತಾರೆ, ಬಿಸ್ನೆಸ್ ಅನಲಿಸ್ಟ್ ಅಂತಾರೆ. ಅವರೆಲ್ಲ ಹೆಂಗೆ ಥಿಂಕ್ ಮಾಡ್ತಾರೆ? ಯಾರೋ ಕಡಿಮೆ ಬೆಲೆಗೆ ಕೊಡ್ತಾರೆ ಅಂದ್ಬಿಟ್ಟು ನಾವು ಬೈ ಮಾಡಲ್ಲ. ಸೊ ದೇ ಆರ್ ಗೋಯಿಂಗ್ ಟು ಥಿಂಕ್ ಅಬೌಟ್ ದ ಕ್ವಾಲಿಟಿ. ದಿಸ್ ಇಸ್ ದ ಫಸ್ಟ್ ಪ್ರಿಫರೆನ್ಸ್. ಕ್ವಾಲಿಟಿ ಇಸ್ ದ ಫಸ್ಟ್ ಪ್ರಿಫರೆನ್ಸ್. ದೆನ್ ದೇ ವಿಲ್ ಥಿಂಕ್ ಅಬೌಟ್ ದ ಪ್ರೈಸ್. Then they will think about the ಡೆಲಿವರಿ. ಕರೆಕ್ಟಾಗಿ ಡೆಲಿವರಿ ಮಾಡ್ತಾರಾ, ಟೈಮ್ ಟು ಟೈಮ್ ಡೆಲಿವರಿ ಆಗುತ್ತಾ ಅಂತ ಥಿಂಕ್ ಮಾಡ್ತಾರೆ. ದೆನ್ ಆಫ್ಟರ್ ದಟ್ the next, these are the 3 parameters very very important: quality, price and delivery. Then they have to do the transportation, everything we will do it. So first ನಾವು ಡೆಲ್ನ ಆನ್ ಬೋರ್ಡ್ ಮಾಡ್ಕೊತೀರಿ. ಸೊ ಅದೇ ಥರ ಈ ಒಂದು ಪ್ರೈಸ್ ಕಂಪ್ಯಾರಿಸನ್ ಲಿಸ್ಟ್ನ ನಾವು ಪ್ರಿಪೇರ್ ಮಾಡಬೇಕು. ಸೊ ಒನ್ಸ್ ವಿ done with price comparison list, we have to go and discuss with your manager, saying that sir, HCL is giving for a lesser price when compared to NAL. Then your manager is going to think, okay, they will think about, okay, HCL is a very good company, and then the quality is also good. Okay, then the manager is going to suggest that go with this supplier. ಸೊ ಆವಾಗ ನಾವು HCL ಈ 8302 ಸಪ್ಲೈಯರ್ಗೆ ಏನು ಮಾಡ್ತೀವಿ? ಪರ್ಚೇಸ್ ಆರ್ಡರ್ನ ಕ್ರಿಯೇಟ್ ಮಾಡ್ತೀವಿ. ಓಕೆನಾ? ಸೊ ವಿಲ್ ಕ್ರಿಯೇಟ್ ಒನ್ ಪರ್ಚೇಸ್ ಆರ್ಡರ್ ಫಾರ್ 8302 supplier. ME21N, click on enter. Okay, we'll create a supplier for 8302. Click on enter. Purchase organization B02, purchase group SA1, then company code 1710, then material 7934. ನೋಡಿ 7934. ಈ ಮೆಟೀರಿಯಲ್, ಒಂದು ಮೆಟೀರಿಯಲ್ಗೆ ನಾನು 2
ಸಪ್ಲೈಯರ್ನ ಇದು ಮಾಡ್ತಾ ಇದ್ದೀನಿ. ನನಗೆ ಬೇಕಾಗಿರೋದೇನು ಒಂದು ಮೆಟೀರಿಯಲ್ ಅಂದರೆ ನನಗೆ ಬೇಕಾಗಿರೋದು ಸ್ಕ್ರೀವ್ಸ್ ನನಗೆ ಬೇಕಾಗಿರೋದು. ನಾನು 2 ವೆಂಡರ್ ಹತ್ರ 2 ವೆಂಡರ್ಗೆ ಏನು ಮಾಡಿದ್ದೀನಿ, RFQ ಕಳಿಸಿದ್ದೀನಿ, ಅವ್ರು ನಮಗೆ ಕೊಟೇಶನ್ ಕಳಿಸಿದ್ದಾರೆ. ಸೊ ಇವಾಗ ನಾನು HAL ಅನ್ನೋ ವೆಂಡರ್ನ ಸೆಲೆಕ್ಟ್ ಮಾಡಿದ್ದೀನಿ. ಈ HAL ಸೆಲೆಕ್ಟ್ ಮಾಡಿದ್ದೀನಲ್ವಾ, ಈ ಒಂದು ವೆಂಡರ್ಗೆ ನಾವೇನು ಮಾಡ್ತೀವಿ, PO ಕ್ರಿಯೇಟ್ ಮಾಡಬೇಕು. ಓಕೆನಾ, maintain quantity 100, the plant is B01, click on enter. So then save. Okay, then click on save. So this is about the purchase order for awarded supplier. So purchase order for the awarded supplier. We have to create the PO for awarded ಅಂದರೆ ಏನು ಅಂದರೆ ಆ ವೆಂಡರ್ನ ನಾವು ಸೆಲೆಕ್ಟ್ ಮಾಡಿದ್ದೀರಿ. ಓಕೆನಾ, ಅವಾರ್ಡೆಡ್ ಮಾಡಿದ್ದೀರಿ. ಸೊ ವಾಟ್ ಈಸ್ ದಟ್ ಸಪ್ಲೈಯರ್? 8302. ಸೊ ಅಗೇನ್ RFQ ಆದಮೇಲೆ ಕೊಟೇಶನ್ ಆದಮೇಲೆ ಪ್ರೈಸ್ ಕಂಪ್ಯಾರಿಸನ್ ಮಾಡಬೇಕು. ಪ್ರೈಸ್ ಕಂಪ್ಯಾರಿಸನ್, ದ ಟ್ರಾನ್ಸಾಕ್ಷನ್ ಇಸ್ ME49. ಸೊ ಆಮೇಲೆ ಈ ME47 ಪ್ರೈಸ್ ಕಂಪ್ಯಾರಿಸನ್ ಮಾಡಿದಾದ್ಮೇಲೆ ನಾವು ಒಂದು HAL ಅನ್ನೋ ಒಂದು ವೆಂಡರ್ನ ಸೆಲೆಕ್ಟ್ ಮಾಡಿರ್ತೀವಿ, ಅಂದರೆ ಆ ವೆಂಡರ್ನ ಅವಾರ್ಡ್ ಮಾಡಿರ್ತೀವಿ. ಆ ಒಂದು ವೆಂಡರ್ಗೆ ಪರ್ಚೇಸ್ ಆರ್ಡರ್ನ ಕ್ರಿಯೇಟ್ ಮಾಡಬೇಕು. ಓಕೆ ಫೈನ್, ವಿಲ್ ಕ್ರಿಯೇಟ್ ಎ ಪರ್ಚೇಸ್ ಆರ್ಡರ್. ಈಗ ನಾವು ಈ ಪರ್ಚೇಸ್ ಆರ್ಡರ್ ಕಾಪಿನ ಏನು ಮಾಡ್ತೀರಿ, ಸಪ್ಲೈಯರ್ಗೆ ಕಳಿಸ್ತೀವಿ. ಸೊ ಗೈಸ್, ವಿ ಹ್ಯಾವ್ ಎನ್ ಇಶ್ಯೂ ಇನ್ ದಿಸ್ ಸರ್ವರ್. ನಮಗೆ ಇಲ್ಲಿ ಪರ್ಚೇಸ್ ಆರ್ಡರ್ ಬರ್ತಾ ಇಲ್ಲ, ಅಂದರೆ PO ಪ್ರಿಂಟ್ಔಟ್ ಬರ್ತಾ ಇಲ್ಲ. ವಿ ಹ್ಯಾವ್ ಎನ್ ಇಶ್ಯೂ. ಸೊ ವಿ ಕಾಂಟ್ ಶೋ ದಟ್. ಇಲ್ಲಾಂದರೆ ನಾನು PO ಪ್ರಿಂಟ್ಔಟ್ ತೋರಿಸ್ಕೊಡ್ತಿದ್ದೆ, ಬಟ್ we can't show that. But I can show that backend configuration. But ಆದ್ರೂ backend configuration ಮಾಡಿದ್ರೂ PO printout ಬರಲ್ಲ ಅಲ್ಲಿ. ಓಕೆನಾ, I will just show you why SAP has been. Okay, 1 second. Here the rate of 1 2 3 4 5 6. Okay, ME22N, click on enter. So select the purchase order. This is our purchase order 456. So go to this. Okay, select this purchase order, click on enter. Okay, ನೋಡಿ ಇದಿರಲ್ವಾ? ಓಕೆ ಫೈನ್. ಸೊ ಏನು ಮಾಡಬೇಕು, ಇವಾಗ ನಾವು ಒಂದು ಪ್ರಿಂಟ್ಔಟ್ ಬೇಕು, ನಮಗೆ ಪರ್ಚೇಸ್ ಆರ್ಡರ್ PO ಪ್ರಿಂಟ್ಔಟ್ ಬೇಕಲ್ವಾ? ಸೊ ವಿ ಡೋಂಟ್ ಗೆಟ್ ದಟ್ PO ಪ್ರಿಂಟ್ಔಟ್. ಸೊ ಏನು ಮಾಡಬೇಕು, ಸೊ ಯೂಶಲಿ ಹಿಂಗೆ ವರ್ಕ್ ಆಗುತ್ತೆ ಗೊತ್ತಾ? ವಿ ಹ್ಯಾವ್ ಟು ಗೋ ಫಾರ್ ಮೆಸೇಜಸ್. ನೋಡಿ ಇಲ್ಲಿ ಎರರ್ ಇದೆ ನಮಗೆ, NU, ದಿಸ್ ಇಸ್ ದ ಔಟ್ಪುಟ್ ಟೈಪ್. ಓಕೆ, ದೆನ್ ವಿ ಹ್ಯಾವ್ ಟು ಗೋ ಫಾರ್ process log. ಸೊ ನೋಡಿ, ವಿ ಗಾಟ್ ಅನ್ ಎರರ್. ಸೊ ದಿಸ್ ಎರರ್ ಈಸ್ ಎ ಟೆಕ್ನಿಕಲ್ ಎರರ್. ಇದು ಟೆಕ್ನಿಕಲ್ ಎರರು, ನಮಗೆ ಅಬ್ಯಾಪ್ ಬರಬೇಕು ಇದನ್ನು ಸಾಲ್ವ್ ಮಾಡೋಕ್ಕೆ. ಓಕೆ, ನಾವು ಆಲ್ರೆಡಿ ಡಿಸ್ಕಸ್ಡ್ ದಿಸ್ ಇಶ್ಯೂ ವಿತ್ ನಿತೀಶ್, ಬಟ್ ಸ್ಟಿಲ್ ವಿ ಕುಡಂಟ್ ಏಬಲ್ ಟು ಸಾಲ್ವ್ ದಿಸ್ ಎರರ್. ಓಕೆ, ವಿ ಕಾಂಟ್ ಶೋ ದಿಸ್ ಪ್ರಿಂಟ್ಔಟ್. ಇವಾಗ ನಾವು ಏನಾದರೂ ಒಂದು ಪರ್ಚೇಸ್ ಆರ್ಡರ್ ಕಾಪಿ ಇವಾಗ ಕ್ರಿಯೇಟ್ ಮಾಡಿರ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಮಗೆ ಒಂದು 100 ಲ್ಯಾಪ್ಟಾಪ್ಸ್ ಬೇಕು ಅಂದರೆ ಅದಕ್ಕೊಂದು ಪರ್ಚೇಸ್ ಆರ್ಡರ್ ಕ್ರಿಯೇಟ್ ಮಾಡಿದ್ದೀವಿ, ಬಟ್ ಅದನ್ನು ನಾವು ಸಪ್ಲೈಯರ್ಗೆ ಕೊಡಬೇಕು. ಹೆಂಗೆ ಕೊಡ್ತೀರಾ ಅಂದರೆ, ವಿ ಹ್ಯಾವ್ ಎನ್ ಆಪ್ಷನ್ ಕಾಲ್ಡ್ PO ಪ್ರಿಂಟ್ಔಟ್. ಸೊ ಅದಕ್ಕೆ ಏನು ಮಾಡಬೇಕು, ನಾವು ಕಾನ್ಫಿಗರೇಷನ್ ಮಾಡಬೇಕು. ಬಿಕಾಸ್ ಡ್ಯೂ ಟು ಸಮ್ ಟೆಕ್ನಿಕಲ್ ಎರರ್ ವಿ ಕಾಂಟ್ ಕ್ರಿಯೇಟ್ ದಟ್ PDF. It's PO printout. We can't create it. Kiran, we can try ME9F. No, that won't work. We have a backend configuration for that. Why it is coming error? Okay, ME23N. See, someone is asked one question, right? See, I will show you the entire. Guys, can you able to hear me?
Hello. Yes, Kiran. Yeah. Yes, sir. Okay. See, ನೋಡಿ ಈ ಸರ್ವರ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಶೋ ಇಟ್. I will take old purchase orders. Not only this one, I will take different one. ನೋಡಿ ತುಂಬ ಪರ್ಚೇಸ್ ಆರ್ಡರ್ ಕ್ರಿಯೇಟ್ ಮಾಡಿದ್ದಾರೆ, ಎಲ್ಲದಕ್ಕೂ ಸೇಮ್ ಇಶ್ಯೂ ಇದೆ. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಗೋ ವಿತ್ 1 to 8. ಸೊ ನೋಡಿ ಪಿ ಒ ಪ್ರಿಂಟ್ ಕ್ರಿಯೇಟ್ ಮಾಡಿದ್ರೆ ಬಿ ಗೆಟಿಂಗ್ ದಿಸ್ ಎನ್ ಯು ಐ ನೋಡಿ ಎರರ್, ದಿಸ್ ಇಸ್ ಅ ಎರರ್. ಓಕೆ, ನಮ್ಮ ಕಾನ್ಫಿಗರೇಷನ್ ಎಲ್ಲ ಕರೆಕ್ಟ್ ಆಗಿದೆ, ಬಟ್ ವಿ ಆರ್ ಗೆಟಿಂಗ್ ದಟ್ ಎರರ್. ಸೊ ಟು ರಿಸಾಲ್ವ್ ದಿಸ್ ಎರರ್ ವಿ ನೀಡ್ ಅಬ್ಯಾಪರ್, ಅಂದರೆ ಕೋಡಿಂಗ್ ಡಿಪಾರ್ಟ್ಮೆಂಟ್ ಡಿಬಗ್ ಮಾಡಿ ಅವ್ರು ರಿಸಾಲ್ವ್ ಮಾಡಬೇಕು. ಸೊ ವಿ ಡೋಂಟ್ ಹ್ಯಾವ್ ಟೀಮ್, ದಟ್ ಈಸ್ ವೈ ವಿ ಆರ್ ಫೇಸಿಂಗ್ ಅನ್ ಎರರ್. ಐ ವಿಲ್ ಶೋ ಯು ದಟ್ ಬ್ಯಾಕ್ ಎಂಡ್ ಕಾನ್ಫಿಗರೇಷನ್ಸ್. ನೋಡಿ ADS SOP routine experience. ಇದೇನಾದರೂ ಗ್ರೀನ್ ಆಗಿದ್ದರೆ ಐ ವಿಲ್ ಶೋ ಯು ದ PO ಪ್ರಿಂಟ್ಔಟ್. ಓಕೆ, ಸೊ ಗೈಸ್ ಡೂ ಒನ್ ಥಿಂಗ್, ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ PO ಪ್ರಿಂಟ್ಔಟ್ ಹೆಂಗೆ ಬರುತ್ತೆ ಅಂದರೆ ನೀವು ನೋಡ್ಬೋದು. ಸೊ ವಿ ಹ್ಯಾವ್ ಎ ಬ್ಯಾಕ್ ಎಂಡ್ ಕಾನ್ಫಿಗರೇಷನ್ ಆಫ್ PO ಪ್ರಿಂಟ್ಔಟ್. ಐ ವಿಲ್ ಶೋ ಯು ದಟ್ ಆಲ್ಸೋ. ಓಕೆ, ವರ್ಕ್ ಆಗಲ್ಲ ಇದು, ಬಟ್ ಐ ವಿಲ್ ಶೋ ಯು ದಟ್ ಬ್ಯಾಕ್ ಎಂಡ್ ಕಾನ್ಫಿಗರೇಷನ್. ಸೊ we have created a purchase order in SAP. How the vendor will know about the PO? We need to send this PO to the vendor, right? So that's the reason we need to do the configuration called output type determination. We can send a PO copy through fax, we can send a EDI, then we can send the prints. Okay, I will show you the output configurations. So first we have to go for a SPRO, then go to SAP reference IMG, then go to material management, then go to purchasing, then go to messages. There is messages. Where is messages? Here. Go to messages, then go to output control, then go to message determination. This one, message determination for schema, then define schema for purchase order. Scroll down, define schema for purchase order, select this, then click on this maintain message determination of schema purchase order. Okay, see, this is the standard, guys. This is a standard one. So RMBEF, this is a purchase order procedure, this is standard one. Select madi, then go to control data. We can see here for NEU. So this is the standard purchase order condition. So this is a procedure. So again ಮಾಡಬೇಕು, select NEU, select this. So before that, before this configuration, go back. I will tell you one more thing. Just come back. This is okay, this is fine. We have to create output type now. Go to message type. Here go to the message type, then define message type for purchase order, select this. So go to maintain types of purchase order, select this. Okay, and here this is the purchase order. This is a standard document type, guys. So ಏನು ಮಾಡ್ತೀರಾ ನೋಡಿ ಇಲ್ಲಿ, so select this. Okay, select ಮಾಡ್ಕೊಳ್ಳಿ. Standard output type is NEU. Okay ಗೈಸ್, ನಾನು ಏನು ಮಾಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ತಿದೆಯಾ? ಓಕೆ, PO ಪ್ರಿಂಟ್ಔಟ್ ಬೇಕು ನನಗೆ. PO ಪ್ರಿಂಟ್ಔಟ್ ಅಂದರೆ ನೀವು ಒಂದು ಪರ್ಚೇಸ್ ಆರ್ಡರ್ ಕ್ರಿಯೇಟ್ ಮಾಡಿದ್ದೀರಲ್ವಾ, ಈ ಒಂದು ಪರ್ಚೇಸ್ ಆರ್ಡರ್ ಕಾಪಿನ ನಾವು ಸಪ್ಲೈಯರ್ಗೆ ಕಳಿಸ್ಬೇಕು. ಸಪ್ಲೈಯರ್ಗೆ ಕಳಿಸ್ಬೇಕು ಅಂದರೆ ವಿ ನೀಡ್ ಎ PO ಪ್ರಿಂಟ್ಔಟ್, ರೈಟ್? ಆ PO ಪ್ರಿಂಟ್ಔಟ್ನ ಹೆಂಗೆ ನೀವು ಕಾನ್ಫಿಗ್ ಮಾಡ್ತೀರಾ? ಸೊ ಅದಕ್ಕೆ ನಾವು ವಿ ಶುಡ್ ಡೂ ದ ಔಟ್ಪುಟ್ ಟೈಪ್ ಡೆಟರ್ಮಿನೇಷನ್, ವಿ ಶುಡ್ ಡೂ ದ ಕಾನ್ಫಿಗರೇಷನ್. ಓಕೆ, ಔಟ್ಪುಟ್ ಟೈಪ್ ಡೆಟರ್ಮಿನೇಷನ್ ಅಂತಾರೆ ಇದನ್ನು. ಸೊ ದಿಸ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಅ ಔಟ್ಪುಟ್ ಟೈಪ್ ಡೆಟರ್ಮಿನೇಷನ್. Okay, guys, you are getting right. ME23, click on enter. See, I am doing this activity, guys. This activity, these messages. ಇವಾಗ ನಾನು ಸಿಂಪಲ್ ಆಗಿ ಹೇಳಬೇಕು ಅಂದರೆ PO ಪ್ರಿಂಟ್ಔಟ್ ಕೊಟ್ಟು ಇಲ್ಲಿ ಎಂಟರ್ ಮಾಡಿದ ತಕ್ಷಣ ಈ ಎಂಟೈರ್ PO ಕಾಪಿ ಬರಬೇಕು ಇಲ್ಲಿ. ಬಿಕಾಸ್ ಡ್ಯೂ ಟು ದ ಸರ್ವರ್ ರಿಸೀವ್ ಇಟ್ ಈಸ್ ನಾಟ್ ಕಮಿಂಗ್. ಬಟ್ ನಿಮಗೆ ರಿಯಲ್ ಟೈಮಲ್ಲಿ ಕೇಳಿದ್ರೆ, ಸೊ ವಿಚ್ ಕಾನ್ಫಿಗರೇಷನ್ ಯು ಗೈಸ್ ಆರ್ ಗೋಯಿಂಗ್ ಟು ಡೂ ಮೀನ್ಸ್ ಯು ಶುಡ್ ಮೆನ್ಷನ್ ದಟ್ ವಿ ಆರ್ ಡೂಯಿಂಗ್ ಫಾರ್ ಎ ಔಟ್ಪುಟ್ ಟೈಪ್ ಡೆಟರ್ಮಿನೇಷನ್. ಸೊ ಔಟ್ಪುಟ್ ಟೈಪ್ ಡೆಟರ್ಮಿನೇಷನ್ ಹೆಂಗೆ ಮಾಡೋದು?
So we have to go for SPRO, SAP reference IMG, material management, purchasing, messages, output control, message determination. Then we have to go for a message type. Then we have to select this. So the standard output type of purchase order is NEU. Okay, standard output type of purchase order in EU. Okay, so select this, go to processing routines. See guys, these are the ways: print output, fax, EDI and distribution. ಸೊ ನಾನು ಮಾಡ್ತಾ ಇರೋದು ಪ್ರಿಂಟ್ ಔಟ್ಪುಟ್. ಓಕೆನಾ, ಫ್ಯಾಕ್ಸಲ್ಲೂ ಕಳಿಸ್ಬೋದು, ದೆನ್ ಇ ಡಿ ಎಲ್ ಕಳಿಸ್ಬೋದು, ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಫೇಸ್, ದೆನ್ ಡಿಸ್ಟ್ರಿಬ್ಯೂಷನ್ ಕೂಡ ಕಳಿಸ್ಬೋದು. ಸೊ ದೀಸ್ ಆರ್ ದ ಪ್ರೋಸೆಸ್ ರೂಟೀನ್ಸ್. ವಿ ಕ್ಯಾನ್ ಚೆಕ್ ಥ್ರೂ ದಿಸ್ ಆಲ್ಸೋ. ಓಕೆ, ಸೊ ಈಗ ಏನು ಮಾಡ್ತೀನಿ, NEU ಅಂತ ಇದೆಯಲ್ಲ, ಸೊ ಇದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ. ಐ ವಿಲ್ ಕ್ರಿಯೇಟ್ ಇಟ್ ಬೈ ಓನ್. ಫಾರ್ ಎಕ್ಸಾಂಪಲ್, ಔಟ್ಪುಟ್ ಟೈಪ್ I will make it as ZKK. Okay, ZKK is my output type. So then this is access sequence. Access sequence is nothing but search strategy. So we will tell you about the pricing procedure about that access sequence. So access sequence is nothing but search strategy, and click on enter. Then just click on copy all. Then just click on OK. So this is about the purchase order. Num purchase order ZKK. ZKK is our output type. Okay, so our output type is ZKK. Okay, select this ZKK, go to process routine. See, message type ZKK ಇಂದ ನಾವು PO copy na print output, fax, EDI. So this kind of stuffs we can release the purchase order copy. Okay, select this, just select this. Someone is changing this data. Okay, just go back. ಈ ಥರ ಎರರ್ ಬಂದರೆ ಬ್ಯಾಕ್ ಬನ್ನಿ, and just come back and just save it. So just come back. It was already saved, sir. Yeah. Just save it. No, it is not saved it. See, I'm coming back. Action was cancelled. Message ಬಂದಿತ್ತು ಸರ್, saved ಅಂತ ಕೆಳಗೆ ಬಂತು. Banta? ಬಂತು. Okay. We will check it once again. Okay. So just click on maintain types for purchase order. What we created, ZKK. Correct. Bandide nodi. ZKK. Go to process routine. Oh, okay. It is not copied it. It copy agilla idu. No entities found is selection. So we'll do delete this. Illa idu bandilla idu. Idana delete ಮಾಡ್ತಾ ಇದೀನಿ. Okay, I'm just deleting it. ನನಗೆ NEU ಅಲ್ಲಿ ಏನಿರುತ್ತಲ್ವಾ ಆ ಡೇಟಾ ಬರಬೇಕು. ಓಕೆ, ಸೊ ಏನು ಮಾಡಬೇಕು, ಕಾಪಿ ದಿಸ್ NEU, ದೆನ್ ಕಾಪಿ ಆಸ್, ಸೊ ದೆನ್ ಮೇಕ್ ಎ ಚೇಂಜಸ್ ಆಸ್ ZKK, ಬೇಡ ZKL ತಗೊಳ್ಳೋಣ, ZKM ತಗೊಳ್ಳೋಣ, ZKM, ಕ್ಲಿಕ್ ಆನ್ ಎಂಟರ್, ಕಾಪಿ ಆಲ್, select this. Okay, now go to ZKM, go to process routines. ನೋಡಿ ಇದು ಬರಬೇಕು. ನಾನು ಇದನ್ನು ಸೇವ್ ಮಾಡಿದಾಗ ಈ ಡೇಟಾ ನನಗೆ ಬರಬೇಕು. ಬಿಕಾಸ್ ಇವಾಗ ನಾನು ಪರ್ಚೇಸ್ ಆರ್ಡರ್ ಕ್ರಿಯೇಟ್ ಮಾಡಿದ್ರೆ ದ ಔಟ್ಪುಟ್ ಟೈಪ್ ವಿಲ್ ಬಿ ZKM. ಇವಾಗ ಇಲ್ಲಿ ನೋಡಿ, ಇಲ್ಲಿ ಗೋ ಟು ಮೆಸೇಜಸ್, ನೋಡಿ ಇಲ್ಲಿ ZKM ಇದೆಯಾ, ಇಲ್ಲವಲ್ಲ. ಸೊ ನಾನು ಏನಾದರೂ ಒಂದು ಪರ್ಚೇಸ್ ಆರ್ಡರ್ ಕ್ರಿಯೇಟ್ ಮಾಡಿದ್ರೆ instead of NEU, I want a ZKM. I want a ZKM because this is my output type. I copied NEU and I created a ZKM. ಇಲ್ಲಿ ಬರಬೇಕು. ಓಕೆನಾ, ಅವ್ರು ಕೇಳ್ತಾರೆ ಇಂಟರ್ವ್ಯೂದಲ್ಲಿ, ಗೈಸ್ ಹ್ಯಾವ್ ಯು ವರ್ಕ್ಡ್ ಆನ್ ಸ್ಮಾರ್ಟ್ ಫಾರ್ಮ್ಸ್, ಹ್ಯಾವ್ ಯು ವರ್ಕ್ಡ್ ಆನ್ ಸ್ಮಾರ್ಟ್ ಫಾರ್ಮ್ ಇಸ್ ನಥಿಂಗ್ ಬಟ್ PO ಪ್ರಿಂಟ್ಔಟ್, ಸಿಂಪಲ್. ಓಕೆನಾ, ಅವ್ರೇನಾದ್ರು ಕೇಳ್ತಾರೆ ಎಸ್ ಐ ಹ್ಯಾವ್ ವರ್ಕ್ಡ್ ಆನ್ ಸ್ಮಾರ್ಟ್ ಫಾರ್ಮ್ಸ್, ಅವ್ರು ಹೇಳ್ತಾರೆ ಹೌ ಯು ಡೂ ದ ಕಾನ್ಫಿಗರೇಷನ್ಸ್, ವಿ ಡನ್ ದ ಕಾನ್ಫಿಗರೇಷನ್ ಥ್ರೂ ಔಟ್ಪುಟ್ ಟೈಪ್ ಡೆಟರ್ಮಿನೇಷನ್. ಸೊ ದೆನ್ ವಾಟ್ ಆರ್ ದ ಕಾನ್ಫಿಗರೇಷನ್ಸ್?
So you should explain. We have to do for SPRO, SAP reference IMG. So those stuffs we have to explain. So then, so this is ZKM. I try to save now. ನೋಡಿ ಈ ಥರ ಎರರ್ ಬರಬಾರ್ದು ಆ್ಯಕ್ಚುಲಿ. ನೋಡಿ ಇದು ಎಸ್ ಎ ಪಿ ಸ್ಕ್ರಿಪ್ಟ್ ಟೆಕ್ಸ್ಟ್, ದಿಸ್ ಇಸ್ ನಾಟ್ ದ ಕರೆಕ್ಟ್ ವೇ. ದಟ್ ಈಸ್ ದ ರೀಸನ್ ಐ ಆಮ್ ಗೆಟಿಂಗ್ ಅನ್ ಎರರ್. ಓಕೆ, ಗೈಸ್, ಯು ಗೈಸ್ ಶುಡ್ ಸ್ಪೆಂಡ್ ಮೋರ್ ಟೈಮ್ ಆನ್ ಎಸ್ ಎ ಪಿ ಸಿಸ್ಟಮ್ ಮುಂದೆ ನೀವು ಕುತ್ಕೊಂಡು ಸ್ಪೆಂಡ್ ಮಾಡ್ಬೇಕು ಟೈಮ್. ದೆನ್ ಓನ್ಲಿ ಯು ಗೈಸ್ ಕ್ಯಾನ್ ಏಬಲ್ ಟು ಲರ್ನ್. If you're not spending time with the system, it will be difficult, guys. Don't worry, Nitish is going to help us to solve all the queries. I will just go back. I will go back and I will save. Try to save. Okay, I will change the request number. ನೋಟ್ಸ್ ಕೊಡ್ತೀನಿ ಅಂದ್ರೆ ಕೊಟ್ಟಿಲ್ಲ. Yeah, I will do. I will give it today. I mean, that is a SAP standard notes. Today, after in 30 minutes, I will provide you. After the class, I will provide you. But Okay. our notes ನಿಮಗೆ ಯೂಸ್ ಆಗುತ್ತೆ. It is very good notes, but go through recordings. Oh my God. Okay, I think it is saved. We'll check it once again. Maintain type for purchase order. ZKM, this is our document type. Just I will try to save. Okay, data saved. Then ZKM, then processing routines. Okay, it is not coming, guys. So we'll delete these two. Try to save it. Oh, it is coming. Okay, fine. This also I will show you. So I will show you the one more thing. Can we stop the class or can we continue? ME23 and click on enter. See, ನಾನೇನು ನಿಮಗೆ ನೋಟ್ಸಕ್ಕೆ ಕೊಟ್ಟೆ ಅಂದರೆ, ಇಫ್ ಯು ಗೋ ಟು ಮೆಸೇಜ್ ಟೈಪ್ ಯುವರ್, ಇಲ್ಲಿ ನನ್ನ ವ್ಯಾಲ್ಯೂ ಬರಬೇಕಿಲ್ಲಿ, ಲೈಕ್ ಔಟ್ಪುಟ್ ಟೈಪ್ ZKM ಆ್ಯಂಡ್ ZKK, ದಟ್ ವ್ಯಾಲ್ಯೂ ಶುಡ್ ಕಮ್ ಹಿಯರ್. ಓಕೆ, ಸೊ ಈ ವ್ಯಾಲ್ಯೂ ಬರಬೇಕಂದ್ರೆ ವಿ ಶುಡ್ ಡೂ ದ ಔಟ್ಪುಟ್ ಟೈಪ್ ಡೆಟರ್ಮಿನೇಷನ್. ಸೊ ದ ರಿಕ್ವೆಸ್ಟ್ ಈಸ್ ನಾಟ್ ವರ್ಕಿಂಗ್. ದಿಸ್ ಇಸ್ ಆಲ್ಸೋ ವಿ ವಿಲ್ ಶೋ ಯು, ಬಟ್ ವಿ ಕಾಂಟ್ ಟೇಕ್ ಇಟ್ ಅ ಪ್ಯೂರ್ ಪ್ರಿಂಟ್ ಔಟ್. ಓಕೆನಾ? Is it clear? Hello? Yes, sir. Okay. Sir. Can we do it for one purchase, one GR creation? Goods accept ಮಾಡೋಣ, or else we can do it tomorrow. ನಾಳೆ ಮಾಡೋಣ. Okay, I will do it. Yeah. So ಏನಾಗುತ್ತೆ ಇವಾಗ ಪರ್ಚೇಸ್ ಆರ್ಡರ್, ಇವಾಗ ಫಾರ್ ಎಕ್ಸಾಂಪಲ್ ಗೋ ಟು ಹಿಯರ್, where is the tell?
ಯಾ ಇವಾಗ ನಾವು ಡೆಲ್ಗೆ ತೊಗೊಂಡಿರ್ತೀವಿ, ಅಂದರೆ ಡೆಲ್ಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ, ಡೆಲ್ನ ಅವಾರ್ಡ್ ಮಾಡ್ಕೊಂಡಿರ್ತೀವಿ, ಈ ಡೆಲ್ ಕೂಡ ಪರ್ಚೇಸ್ ಆರ್ಡರ್ ಕ್ರಿಯೇಟ್ ಮಾಡಿರ್ತೀವಿ. ಈಗ ಪರ್ಚೇಸ್ ಆರ್ಡರ್ ಕ್ರಿಯೇಟ್ ಮಾಡಿದಾದ್ಮೇಲೆ ನಾವೇನು ಮಾಡ್ತೀವಿ, ಪರ್ಚೇಸ್ ಆರ್ಡರ್ ಕಾಪಿನ ಸಪ್ಲೈಯರ್ಗೆ ಕಳಿಸ್ಕೊಡ್ತೀವಿ. ದೆನ್ ಸಪ್ಲೈಯರ್ ಈಸ್ ಗೋಯಿಂಗ್ ಟು ಸೆಂಡ್ ಅ ಇನ್ವಾಯ್ಸ್ ಕಾಪಿ. ಅವ್ರೇನು ಮಾಡ್ತಾರೆ, ನಮಗೆ ಇನ್ವಾಯ್ಸ್ ಕಾಪಿ ಕಳಿಸ್ತಾರೆ. ಏನಂತ, ನಾವು 10 ಕ್ವಾಂಟಿಟಿ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ಸ್ನ ನಿಮ್ಮ ಗೂಗಲ್ ಕಂಪ್ನಿಗೆ ಕಳಿಸಿದ್ದೀವಿ ಅಂತ. ಇವಾಗ ಅದಕ್ಕೆ ಏನು ಮಾಡಬೇಕು, ಗೂಡ್ಸ್ ರೆಸಿಪ್ಟ್ನ ಮಾಡಬೇಕು. ಸೊ ME23N, ಇವಾಗ ಒಂದು PO ತಗೊಳ್ಳೋಣ. ಲೆಟ್ಸ್ ಟೇಕ್ ದಿಸ್ PO, ಲೆಟ್ಸ್ ಟೇಕ್ ದಿಸ್ PO, ಲೆಟ್ಸ್ ಟೇಕ್ ದಿಸ್ PO ಫಾರ್ 456, ದೆನ್ ಗೋ ಟು ದಿಸ್, ಕ್ಲಿಕ್ ಆನ್ ಎಂಟರ್. ಇಲ್ಲಿ ನೋಡಿ, ಇದಕ್ಕೆ GR ಆಗಿಲ್ಲ ಇದಕ್ಕೆ, ಓಕೆನಾ. ಈಗ ಇದಕ್ಕೆ GR ಮಾಡೋಣ. ಸೊ ದ ಟ್ರಾನ್ಸಾಕ್ಷನ್ ಕೋಡ್ ಟು ಕ್ರಿಯೇಟ್ ಎ GR is MIGO, click on enter. This is the transaction code to create a GR. So goods receipt na select ಮಾಡ್ಕೊಳ್ಳಿ. So this is the 101 moment type. We will explain you that concept also in a future classes. So copy this, click on IT ಅಲ್ವಾ, ಸಾರಿ ಹಾರ್ಡ್ವೇರ್ ಅಲ್ವಾ, ಸ್ಕ್ರೀವ್ ಅನ್ನೋದು ಲೈಕ್ ಹಾರ್ಡ್ವೇರ್. So then click on enter. Okay, sorry, purchase order we need to enter. Select the purchase order, click on enter. Okay, then scroll down, then click on item. Okay, click on item. Okay, then click on check. Okay, enter the storage location. We are getting an storage location issue, so I mean we need to enter the storage location here. So quantity, where, enter our storage location. What is our storage location, guys? Storage location CA01. CA01. Select CA01, click on enter. So then after that click on check. Everything is fine, then click on post. ಈಗೇನು ಮಾಡಿದಿರಿ, 100 ಕ್ವಾಂಟಿಟಿ ಆಗಿರ್ತಕ್ಕಂಥ ಸ್ಕ್ರೀವ್ಗೆ ನಾವು GRN ಪೋಸ್ಟ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಮೆಟೀರಿಯಲ್ ಡಾಕ್ಯುಮೆಂಟ್, ಓಕೆನಾ, ಮೆಟೀರಿಯಲ್ ಡಾಕ್ಯುಮೆಂಟ್, ಇದನ್ನು ಮೆಟೀರಿಯಲ್ ಡಾಕ್ಯುಮೆಂಟ್ ಅಂತಾರೆ. ಸೊ just post it MIGO. So this is a material document. I will take in 5 minutes, guys. After that I'm going to wind up. I know I'm taking more, but we should cover the things right. ಸೊ ನಾಳೆ ರಜೆ ಇರುತ್ತೆ ಅಲ್ವಾ ನಿಮಗೆ, ಸಾಟರ್ಡೆ ಸಂಡೇ. ಸೊ ಪ್ರಾಕ್ಟೀಸ್ ಮಾಡಿ. ಓಕೆ ಫೈನ್. ಮೆಸೇಜ್ ಟೈಪ್ JK ಕಾಣ್ತದೆ ಮೆಸೇಜ್ ಅಲ್ಲಿ ಔಟ್ಪುಟ್. ಎಲ್ಲಿದೆ ಪ್ರಿಂಟ್ ಔಟ್ಪುಟ್ ಅಲ್ಲಿ JKU ಕಾಣ್ತದೆ. JKU ಯಾವ್ದು ಅರ್ಥ ಆಗ್ಲಿಲ್ಲ. ಇದಾ? ಇಲ್ಲ ಪ್ರಿಂಟ್ ಮೆಸೇಜ್ ಅಲ್ಲಿ ಮೆಸೇಜ್ ಅಲ್ಲಿ ದಿಸ್ ಇಸ್ ನಾನೇ ಕ್ರಿಯೇಟ್ ಮಾಡಿದ್ದು. ನಾನು ಚೆಕ್ ಮಾಡಿದೆ ಬಿಫೋರ್ ಟೇಕಿಂಗ್ ದ ಕ್ಲಾಸ್. ಐ ಚೆಕ್ ದಿಸ್, ನಾನು ಮಾಡಿದ್ದೆ ಇದು ಕ್ಲಾಸ್ ಮಾಡೋಕ್ಕಿಂತ ಮುಂಚೆ. ನೋಡಿ ಬೇಕಾರೆ ನಾನು ಇವತ್ತೇ ಕ್ರಿಯೇಟ್ ಮಾಡಿದ್ದೆ. 29 ಇವತ್ತಲ್ವಾ, ಇವತ್ತೇ ನಾನು ಕ್ರಿಯೇಟ್ ಮಾಡಿದ್ದೆ ಇದು. ನಾನೇ ಕ್ರಿಯೇಟ್ ಮಾಡಿದ್ದು, ಬಟ್ ಇಟ್ ಈಸ್ ನಾಟ್ ಟೇಕಿಂಗ್. ಓಕೆ, ಸೊ ನೋ ವರೀಸ್ ಅಬೌಟ್ ಇಟ್. ಇಲ್ಲಿ ನೋಡಿ, ಇವಾಗ ನಾವು GRN ಮಾಡಿದ್ದೀರಲ್ವಾ, ಇದಕ್ಕೇನು ಇಲ್ಲಿ ಐಟಮ್ ಲೆವೆಲಲ್ಲಿ ನಮಗೆ ಪರ್ಚೇಸ್ ಆರ್ಡರ್ ಇಷ್ಟಿಗೆ ಬಂದಿಲ್ಲ. ಇವಾಗ ಬರುತ್ತೆ ನೋಡಿ. ಲೆಟ್ಸ್ ರಿಫ್ರೆಶ್ ದಿಸ್. /n ME23N, click on enter. So go to this and enter the purchase order enter ಮಾಡಬೇಕಲ್ವಾ. Sorry, this is a purchase order, right? See guys, purchase order history. Have you observed it? We have created a GR for 100 quantity. Very simple creation. GR ಅಂದ್ರೆ goods receipt ಅಂತ. ಗಾಟ್ ಇಟ್? ಅರ್ಥ ಆಯ್ತಾ? ಇದು ಹೆಂಗೆ ಮೆಟೀರಿಯಲ್ ಬಂತು, ಇದು ಹೆಂಗೆ ಪರ್ಚೇಸ್ ಆರ್ಡರ್ ಹಿಸ್ಟ್ರಿ ಬಂತು, ಹೆಂಗೆ ಬಂತು ಅಂದರೆ ಬಿಕಾಸ್ ವಿ ಪೋಸ್ಟೆಡ್ ದ GR ಫಾರ್ ದಟ್. See, who posted it? Kiran. See, these are timings. So this is about the GR creation. Any doubts on GR? Any doubts? Any doubts, guys, about the GR creation?
100 ಕ್ವಾಂಟಿಟಿ ಇದೆ ಕಿರಣ್. ಈಗ ನಾವು 50 ಕ್ವಾಂಟಿಟಿನ ಬೇಡ It's ಅಂತ about the different currency. It's an INR, it's an USD. Just you have to ನಾವು ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಟೂ ವೇ ಮ್ಯಾಚ್. ನಾವು ಇಲ್ಲಿ ಗೂಡ್ಸ್ ರಿಸಿಪ್ಟ್ ಅಲ್ಲಿ ಹೋಗ್ಬಿಟ್ಟು ನಾವು ಕ್ವಾಂಟಿಟಿ ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ ವಿಲ್ ಆಟೋಮೆಟಿಕಲಿ ಪಿಕ್. ಈ ಒಂದು GR ಅಲ್ಲಿ 100 ಕ್ವಾಂಟಿಟಿ ಆಟೋಮೆಟಿಕ್ ಆಗಿ ಪಿಕ್ ಆಗಿದೆ. ವೈ? ಬಿಕಾಸ್ ದಟ್ ಇಸ್ ಅ ಟೂ ವೇ ಮ್ಯಾಚ್. ಇಲ್ಲಿದೆ 100 ಇದೆ, ಸೊ GR ಅಲ್ಲೂ ಇಟ್ ಶುಡ್ ಕಮ್ 100. ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ ಓಕೆನಾ? ಸೊ ಇಟ್ ವಿಲ್ ಕ್ಯಾಲ್ಕುಲೇಟ್ 100 ಇಂಟು 99 ಲೈಕ್ ದಟ್ ಇಟ್ ವಿಲ್ ಕ್ಯಾಲ್ಕುಲೇಟ್. ಪ್ರೈಸ್ ಮತ್ತು ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ಯುವರ್ ಇದನ್ನ ರಿವರ್ಸ್ ಕೂಡ ಮಾಡ್ಬೋದು. ವಿಲ್ ರಿವರ್ಸ್ ದಿಸ್ ಒನ್. ಅಂದರೆ ಇವಾಗ ಮಾಡಿದ್ದೀನಲ್ವಾ ಈ GRನ. ಓಕೆ, Yeah. ಇವಾಗ ಈ GRನ ರಿವರ್ಸ್ ಹೆಂಗೆ ಮಾಡೋದು? ಓಕೆ, ವಿಲ್ ಡೂ ದಟ್. ಸೊ ಸೇಮ್ ಟ್ರಾನ್ಸಾಕ್ಷನ್ ಫಾರ್ ಅ GR ರಿವರ್ಸಲ್. MIGO, ಕ್ಲಿಕ್ ಆನ್ ಎಂಟರ್. ಓಕೆ, ಇಲ್ಲೇನು ಮಾಡಬೇಕು? ಪರ್ಚೇಸ್ ಆರ್ಡರ್ನ ಎಂಟರ್ ಮಾಡಬೇಕು. ಇಲ್ಲಿ ನೋಡಿ, ಇದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ, ಪರ್ಚೇಸ್ ಆರ್ಡರ್ ಕಾಪಿ. ಸೊ ನೋಡಿ, ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದೀನಿ. ಕ್ಯಾನ್ಸಲೇಷನ್. ಸೊ ಇಟ್ ಆಟೋಮೆಟಿಕಲಿ ಟೇಕ್ ದ ಮೆಟೀರಿಯಲ್ ಡಾಕ್ಯುಮೆಂಟ್. ಸಾರಿ, ನಾನು ಇಲ್ಲಿ ಮೆಟೀರಿಯಲ್ ಡಾಕ್ಯುಮೆಂಟ್ ಹಾಕ್ಬೇಕು ಇಲ್ಲಿ. ಓಕೆನಾ? ಇಲ್ಲ, ಅದೇ ತೊಗೊಂಡಿದೆ. ಕ್ಲಿಕ್ ಆನ್ ಎಂಟರ್. ಸೊ ನೋಡಿ, ಎವ್ರಿ ಡೀಟೇಲ್ಸ್ ನಾನು ಏನಾದರೂ ಚೇಂಜ್ ಮಾಡಿದ್ನ? ನೋ, ನಥಿಂಗ್. ಐ ಡೋಂಟ್ ಚೇಂಜ್ ಎನಿಥಿಂಗ್, ರೈಟ್? ಸೊ ಇಲ್ಲಿ ನೋಡಿ, ಕೆಳಗಡೆ ಹೋಗಿ ಐಟಮ್ ಓಕೆ ಕೊಡಬೇಕು. ಕೊಟ್ಟಿದ್ದಾದಮೇಲೆ then I think we need to enter the storage location. Okay, already storage location is done. Then click on checkbox. Okay, everything is fine. Then click on post. So 3 account determination entry 3000 is not possible. Check correct agide, post ಆಗ್ತಿಲ್ಲ. Account determination it is not possible. Okay, this is the new error, guys. We need to resolve this error also. Okay, no issues. We'll resolve it. Everything is perfect. The document is also okay, but when I'm posting, I'm facing this error. Okay, we will resolve this GR reversal also. We will guide about GR reversal also for a next class. Okay, just focus up to here. Goods receipt. We will guide you how to reverse also. So then we will guide you that output type. And also we will going to resolve that G1 issue. G1 have some issues, right? That also we are going to resolve in next class. Okay, na? Is it fine? Okay. Okay, fine, guys. PDF issue. Yes. Come again. PDF printout ಅದು ಒಂದು issue. that one. PDF ಪ್ರಿಂಟ್ಔಟ್ ಕೊಡೋಕ್ಕಾಗಲ್ಲ. ಅಂದರೆ ನಮಗೆ ಎಂಟೈರ್ ಸರ್ವರಲ್ಲೇ ಎರರ್ ಇದೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ Okay. ಆ ಮೆಸೇಜಲ್ಲಿ ನಮ್ಗೆ ಔಟ್ಪುಟ್ ಟೈಪ್ ಹೆಂಗೆ ಬರುತ್ತೆ ಅಂತ ನಾನು ಅದನ್ನ ಗೈಡ್ ಮಾಡ್ತೀನಿ. Okay. Okay, I will stop.